ಹೆಲೋ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್ ಆಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನೋಡಿರಿ, ಟೈಮ್ ಸಂಡೇ ಇವತ್ತು. ಸೊ ದೇವ್ರಿಗೆ ಸ್ವಲ್ಪ ಕೈ ಮುಗಿದೆ ಮುಂದಿನ ಕೆಲಸ ಸ್ಟಾರ್ಟ್ ಮಾಡೋನು. ಫಸ್ಟ್ ಚಹಾ ಮಾಡಿಬಿಡ್ತೇನೆ. ಈಗ ಎಲ್ಲ ನಮ್ಮ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಐತಿ. ಈ ಥರ ಕ್ಲೀನ್ ಇದ್ದರೆ ಎದ್ದ ತಕ್ಷಣ ನೋಡೋಕೆ ಒಂಥರ ಭಾಳ ಖುಷಿ ಅನ್ನಿಸ್ತೈತಿ. ಚಹಾ ಹಾಕೀನಿ, ಸಕ್ರಿನ ಇಲ್ಲ ನೋಡ್ರಿ. ಇಲ್ಲಿ 5 ಕಪ್ ಇಟ್ಟೇನಿ ಚಾಕ್ಕೆ, ಬಟ್ ಸಕ್ರೆ ನೋಡಿದ್ರೆ 1 ಕಪ್ಪಿಗೆ ಆಗೋಷ್ಟೈತಿ. ಸೊ ನಂಗೆ ಈಗ ನಮ್ಮ ಅತ್ತೆ ಹೇಳೋದು, ನಮ್ಮ ಮಮ್ಮಿ ಹೇಳೋದು ನೆನಪಿಗೆ ಬರತೈತಿ. ಏನೋ ಸಾಮಾನು ಇದ್ದರೂ 4 ದಿನ ಇರುತ್ತಾನೆ ಹೇಳಬೇಕು ಮುಂಚೆನ ಅಂತ. ಈಗ ನಾನು ಒಂದು ಐಡಿಯಾ ಮಾಡ್ತೇನೆ. ಬೆಲ್ಲ ಹಾಕಿ ಚಹಾ ಮಾಡಿಬಿಡ್ತೇನೆ. ಬೆಲ್ಲದ ಚಹಾ ಕುಡಿಯೋಣಂತ ಇವತ್ತು. ಹೆಂಗೂ ಥಂಡಿ ಐತಿ. ಹಿರಿಯರು ಹೇಳೋ ಮಾತನ್ನು ನಾವು ನಿರ್ಲಕ್ಷ್ಯ ಮಾಡಬಾರ್ದ್ರಿ. ಖರೇನ ಅವ್ರು ತಮ್ಮ ಅನುಭವಗಳದ್ದು ಮಾತನ್ನು ಹೇಳ್ತಾರೆ ನಮಗೆ. ಅದೆಲ್ಲ ನೋಡ್ರಿ, ನನಗೆ ಒಂದೊಂದಾಗಿ ಅನುಭವ ಆಗತೈತಿ. ಹಿಟ್ಟಾಗಲಿ, ಬ್ಯಾಳಿ, ಸಕ್ರೆ ಏನೋ ಆಗಲಿ ಮುಂಚೆನೇ ಅಡ್ವಾನ್ಸ್ ತಂದು ಇಟ್ಕೊಂಡ್ಬಿಟ್ರೆ ಬೆಟರ್. ನಂಗೆ ನೀರು ಕಾದೈತಿ, ನಾನು ಹೋಗಿ ಮುಖ ತೊಳ್ಕೊಂಡು ಬರ್ತೇನೆ. ಬಂದ ಬೆಲ್ಲದ ಚಹಾ ಕುಡಿಯೋಣಂತೆ. ನೋಡೋಣ ಟೇಸ್ಟ್ ಹೆಂಗಾಗೈತಿ. ನಾನು ಎಲ್ಲಿ ಚಹಾ ಒಡಿತೈತೇನೋ ಅಂತ ಮಾಡಿದ್ದೆ. ಬೆಲ್ಲ ಹಾಕಿ ಕುದಿಸೋವಾಗ ಬೆಲ್ಲದಲ್ಲಿ ಸುಣ್ಣದ ಅಂಶ ಇರ್ತೈತೆ ಅಂತಾರೆ, ಆದ್ರೆ ಒಡಿಲಿಲ್ಲ. ಚಹಾ ಚಲೋ ಆಗೈತಿ. ಕುಡಿದು ನೋಡೋಣಂತ ಹೆಂಗೈತಿ. ತಿನ್ ನೋಡ್ರಿ, ಇಲ್ಲಿ ಯೂನಿಫಾರ್ಮ್ ಕೊಡತ್ತಾರ ವಾಶ್ ಮಾಡಕ್ಕೆ. ಅದನ್ನು ಸಪ್ರೇಟ್ ನೆನೆಸ್ಬೇಕಂತ, ಬ್ರಷ್ ಹಚ್ಚಬಾರ್ದಂತ. ಜಸ್ಟ್ 1 ತಾಸು ನೆನೆಸಿ ನೀರಾಗೆದ್ದು ತೆಗೆದು ಬಿಡೋದಂತ ಹೇಳಿದಾರೆ. ಸೊ ಇನ್ನೂ ಅಡುಗೆ ಮನೆ ಕ್ಲೀನ್ ಮಾಡಬೇಕು. ಕಸ ಹೊಡೆದು ನೆಲ ಒರೆಸ್ಬಿಡ್ತೇನೆ. ಹುಡುಗರು ಮನ್ಯಾಗಿದ್ರೆ ಬರೀ ಕಸ ಹರಿತಾವ್ರಿ. ಸುಮ್ಮನೆ ನೆಲ ಒರೆಸಿ ವೇಸ್ಟ್, ಬಟ್ ಇರಲಿ ಒಂದು ಸಲ ಒರೆಸಿ ತೆಗೆದುಬಿಡ್ತೇನೆ. ಸಂಡೇ ಅಂದ್ರೆ ಫಂಡೇ ಇದ್ದಂಗೆ ರೀ ಅವ್ರಿಗೆ. ಒಂಥರ ಫುಲ್ ಫ್ರೀ ಮೈಂಡ್ ಇರ್ತಾರೆ. ಅವ್ರಿಗೆ ಏನೂ ತ್ರಾಸು ಕೊಡಬಾರ್ದು. ಒಂದಿನ ಫ್ರೀಯಾಗಿ ಬಿಟ್ಬಿಡ್ಬೇಕು. ಬೇಕಾದ ಆಟ ಆಡ್ಕೊಳ್ರಿ, ಬೇಕಾದ ಚೆಲ್ರಿ. ವಾರ ಪೂರ್ತಿ ಸ್ಕೂಲಿಗೆ ಹೋಗಿರ್ತಾರೆ, ಟ್ಯೂಷನ್ಗೆ ಹೋಗಿರ್ತಾರೆ, ಪಾಪ ಅಭ್ಯಾಸ ಮಾಡಿರ್ತಾರೆ. ಮೈಂಡ್ ಒಂಥರ ಸ್ಟ್ರೆಸ್ ಆಗಿರ್ತೈತೆ ರೀ. ಸೊ ಸಿಗೋದೇ ಒಂದಿನ, ಅವತ್ತು ಅದನ್ನು ಮಾಡಬೇಡ ಇದನ್ನು ಮಾಡಬೇಡ ಅಂತಂದ್ರೆ ಪಾಪ ಕಿರಿಕಿರಿ ಅನ್ನಿಸ್ತೈತಿ. ಸೊ ನಾನು ಅದಕ್ಕೆ ಅವತ್ತೊಂದಿನ ಏನೂ ಹೇಳೋಕ್ಕೆ ಹೋಗಲ್ಲ. ಬೇಕಾದ ಆಟ ಆಡಲಿ, ಬಿಟ್ಬಿಡೋದು. ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟಿನೂ ಇರಬೇಕು ರೀ ಹುಡುಗರಿಗೆ. ಭಾಳ ಕಿರಿಕಿರಿ ಕೊಡಬಾರ್ದು. ನಾವು ಎಲ್ಲ ಈ ಸ್ಟೇಜ್ ದಾಟೇ ಬಂದಿದ್ದೇವೆ. ಈಗೆಲ್ಲ ನಾವು ರಿಸ್ಟ್ರಿಕ್ಷನ್ ಹಾಕ್ತೇವೆ, ಅದನ್ನು ಮಾಡಬೇಡ ಇದನ್ನು ಮಾಡಬೇಡ ಅಂತ. ಬಟ್ ನಾವು ಇದಕ್ಕಿಂತ ಏನೇನೇನೆಲ್ಲ ಆಟ ಆಡಿ ಬಂದಿದ್ದು. ಈಗ ಮಧ್ಯಾಹ್ನ 1 ಗಂಟೆ ಆಗೈತೆ. ಏನು ಅಡುಗೆ ಮಾಡೋದು ತಿಳಿವತ್ತು. ಇನ್ನೇನು ಮಾಡಲ್ಲ, ಸಿಂಪಲ್ಲಾಗಿ ಒಂದು ಗೀ ರೈಸ್ ಮತ್ತು ಸೀರಾ ಮಾಡಿಬಿಡ್ತೀನಿ. ಪಟಾಪಟ್ ಅಂತ ಆಗಿಬಿಡ್ತೈತಿ. ಸೊ ನಾನಿಲ್ಲಿ ಫಸ್ಟ್ ಕಾಜುನ ತುಪ್ಪದೊಳಗೆ ಹುರ್ಕೊಳತ್ತೀನಿ, ಇದು ಗೀ ರೈಸ್ ಮಾಡೋಕ್ಕೆ. ಆಮೇಲೆ ಆನಿಯನ್ ಸ್ಲೈಸಾಗೆ ಕಟ್ ಮಾಡಿದ್ದನ್ನು ಚೆಂದಾಗೆ ಹುರ್ಕೊಳ್ತೇನೆ ರೀ. ಅದು ಹೆಂಗೆ ಆಗ್ಬೇಕಂದ್ರೆ ಫುಲ್ಲು ಗೋಲ್ಡನ್ ಬ್ರೌನ್ ಆಗಬೇಕು, ಕ್ರಿಸ್ಪಿ ಆಗಬೇಕು. ಸೊ ಆ ಥರ ಹುರ್ಕೊಂಡು ಅದನ್ನು ತೆಗೆದಿಟ್ಕೊಳ್ತೀನಿ. ಇಲ್ಲಿ 1 ಕಪ್ ಅಕ್ಕಿ ತೊಗೊಂಡೀನಿ. 1 ಕಪ್ ಅಕ್ಕಿಗೆ 2 ಕಪ್ ನೀರು ಹಾಕ್ಕೊಳ್ತೀನಿ. ಸ್ವಲ್ಪ ಉಪ್ಪು ಹಾಕ್ಕೊಂಡು
ಕುದಿಸ್ಕೊತೀನಿ. ಇದು ನೋಡ್ರಿ ಶಿರಾ ಮಾಡಕ್ಕೆ ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡತ್ತೀನಿ. ರಿಸ್ ಕಂಪ್ನಿದು ಚಲೋ ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡೋದ್ರಿಂದ ಮಕ್ಳಿಗೆ ಭಾಳ ಚಲೋ. ಇದು ಸಣ್ಣ ಮಕ್ಳು ಯಾರು ಇದ್ರಿ ಅಂದ್ರೆ ಅವರಿಗೆ ಈ ಥರ ಶಿರಾ ಮಾಡಿ ತಿನ್ನಿಸ್ರಿ, ಭಾಳ ಹೆಲ್ತಿ. ಇಲ್ಲಿ ಸ್ವಲ್ಪ ದ್ರಾಕ್ಷಿ, ಸ್ವಲ್ಪ ಕಾಜು, ಸ್ವಲ್ಪ ಪಿಸ್ತಾ ಮೂರೂ ಸಣ್ಣ ಸಣ್ಣ ಕಟ್ ಮಾಡಿ ಸ್ವಲ್ಪ ಹುರ್ಕೊಳತ್ತೀನಿ ರೀ. ಏನಾಗೈತೆ ಅಂದ್ರೆ ಇವತ್ತು ಸಕ್ಕರೆನ ಖಾಲಿ ಆಗಿತ್ತು. ಇನ್ನು ಏನು ಮಾಡೋದು ಅಂತ ವಿಚಾರ ಮಾಡುವಾಗ ಆರ್ಗ್ಯಾನಿಕ್ ಬೆಲ್ಲ ಇತ್ತು. ಅದು ಇಟ್ಟು ಇನ್ನೇನು ಹಾಲೊಳಗೂ ಹಾಕ್ಕೊಂಡು ಕುಡಿಯವಲ್ಲ ಹುಡುಗರು. ಅದಕ್ಕೆ ಈ ಥರ ಯೂಸ್ ಮಾಡಿದ್ರೆ ತಿಂತಾರೋ ಅಂತ ಫಸ್ಟ್ ಟೈಮ್ ಮಾಡತ್ತೀನಿ. ನೋಡೋಣ ಹೆಂಗೆ ಆಗ್ತೈತಿ ಟೇಸ್ಟ್. ಸಂಡೇ ಅಂತಂದ್ರೆ ರೆಸ್ಟ್ ಅಂತಾರೋ, ಬಟ್ ರೆಸ್ಟ ಇಲ್ಲ ರೀ. ಇದು ಕೆಲಸನ ಮುಗಿವಲ್ದು. ಇನ್ನೂ ಮಾರ್ಕೆಟ್ಗೆ ಹೋಗಬೇಕು, ಸಂತಿ ತರಬೇಕು. ನೋಡ್ರಿ ಇಲ್ಲಿ 1 ಕಪ್ ರವೆ ಹುರ್ಕೊಳತ್ತೀನಿ. ನಾನು 1 ಕಪ್ ರವಾಗ 3 ಕಪ್ ನೀರು ಹಾಕ್ತೀನಿ. ಇನ್ನೊಂದು ಸೈಡ ಕುದಿಯೋಕೆ ನೀರು ಇಟ್ಕೊಂಡಿರ್ತೀನಿ. ರವೆ ಫುಲ್ಲು ರೋಸ್ಟ್ ಆದಮೇಲೆ ಆ ನೀರನ್ನ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ಲಾಸ್ಟಿಗೆ ಬೆಲ್ಲ ಆ್ಯಡ್ ಮಾಡ್ತೀನಿ. ನೋಡಿರಿ ಎಲ್ಲ ಚೆಂದಾಗಿ ಮಿಕ್ಸ್ ಆಗೈತಿ. ಸ್ವಲ್ಪ ಗಂಟಿಲ್ಲ. ಒಂದು 3-4 ನಿಮಿಷ ಬಿಟ್ಟು ನೋಡಿರಿ ಎಲ್ಲ ಸಾಫ್ಟ್ ಆಗೈತಿ. ಈಗ ಆರ್ಗ್ಯಾನಿಕ್ ಬೆಲ್ಲ ಹಾಕ್ಕೊಂಡೀನಿ. 1 ಕಪ್ ರವೆ, 1 ಕಪ್ ಬೆಲ್ಲದ ಪುಡಿ, 3 ಕಪ್ ನೀರು. ಸೊ ಇಷ್ಟ ರೀ, ಸಿಂಪಲ್ ಐತಿ ಬಟ್ ವೆರಿ ಹೆಲ್ತಿ. ಚೆಂದಾಗಿ ಮಿಕ್ಸ್ ಮಾಡ್ಕೊಂಡು ಲಾಸ್ಟಿಗೆ ಗ್ಯಾಸ್ ಆಫ್ ಮಾಡೀನಿ. ಅದು ಸ್ವಲ್ಪ ಸಾಫ್ಟ್ ನಮಗೇನೆ ಇರಲಿ. ನೋಡಿರಿ ಈ ಕನ್ಸಿಸ್ಟೆನ್ಸಿನೇ ಇರಲಿ. ಆರಿದ ಮೇಲೆ ಮತ್ತೆ ಗಟ್ಟಿ ಆಗ್ತೈತಿ. ಆಯ್ತು ರೀ ನಮ್ಮ ಶಿರಾ, ಆರ್ಗ್ಯಾನಿಕ್ ಬೆಲ್ಲದ ಶಿರಾ. ಓಕೆ, ಈಗ ನಮ್ಮ ಗೀ ರೈಸ್ ಏನಾಗೈತಿ ಅಂದ್ರೆ ಅನ್ನ ರೆಡಿ ಆಗೈತಿ. ಸೊ ಈ ಸ್ಟೆಪ್ಪನ್ನು ಫಾಲೋ ಮಾಡಬೇಕು. ರೆಸ್ಟೋರೆಂಟ್ ಸ್ಟೈಲಲ್ಲಿ ಗೀ ರೈಸ್ ಮಾಡೋರೆಲ್ಲ ಇದೇ ಮೆಥಡ್ನ ಫಾಲೋ ಮಾಡ್ತಾರೆ. ಏನು ಆನಿಯನ್ಸ್ ಅದಾವಲ್ರಿ, ಕ್ರಿಸ್ಪಿನೆಸ್ ಅದು ಬರ್ತೈತಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್ ಬಾಯ್, ಟೇಕ್ ಕೇರ್.